ಮೊದಲನೇದಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಎಂದಿನಂತೆ ಇದೇ ನವೆಂಬರ್ 17ರಿಂದ 19ನೇ ತಾರೀಕು ಬೆಂಗಳೂರು ಟೆಕ್ ಸಮಿಟಿಗೆ ಆಹ್ವಾನ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಜಗದೀಶ್ ಅವರು ಹೇಳ್ದಂಗೆ 2026ರಲ್ಲಿ ನಮಗೆ ಸುಮಾರು 1800 ಎಕ್ಸಿಬಿಟರ್ಸ್ ಇದ್ದರು, 25,000 ಡೆಲಿಗೇಟ್ಸ್ ಬಂದಿದ್ದರು, 1000ಕ್ಕಿಂತ ಹೆಚ್ಚು ನವೋದ್ಯಮಗಳು ಮತ್ತು 60,000ಕ್ಕಿಂತ ಹೆಚ್ಚು ಬಿಸ್ನೆಸ್ ವಿಸಿಟರ್ಸು ಫ್ರಮ್ ಅಕ್ರಾಸ್ 75 ಕಂಟ್ರೀಸ್ ಆ್ಯಂಡ್ ಆಲ್ಮೋಸ್ಟ್ ಎವ್ರಿ ಸ್ಟೇಟ್ ಪಾರ್ಟಿಸಿಪೇಟೆಡ್ ಇದೆ. ಈಗ ತಾನೇ ನಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳ್ತಾ ಇದ್ದೆ, ನಮ್ಮ ನೆರೆ ರಾಜ್ಯದ ಸ್ಟಾಲ್ಗಳೇ ದೊಡ್ಡದಿರುತ್ತೆ ನಮ್ಮ BTSನಲ್ಲಿ. ದ ಬಿಗ್ಗೆಸ್ಟ್ ಸ್ಟಾಲ್ಸ್ ಆರ್ ನೇಬರಿಂಗ್ ಸ್ಟೇಟ್ಸ್. ಆಮೇಲೆ ನೀವು ಯಾವಾಗಲೂ ಹೇಳ್ತೀರಾ ಬಂಡವಾಳ ಅಲ್ಲಿ ಹೋಗ್ತಾ ಇದೆ ಅಂತ. ಈಗ ತಾವು ನೋಡಿದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೈಯೆಸ್ಟ್ ಆಗಿರೋದು ಇವತ್ತು ಈ ಸರಿ ಕರ್ನಾಟಕದಲ್ಲೇ. ಎನಿವೆ, ಈ ಕಾರ್ಯಕ್ರಮದಲ್ಲೇ ನಾವು ವಿಭಿನ್ನವಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ AI ಆ್ಯಂಡ್ ಬಿಯಾಂಡ್. ಈಗ AI ಇಸ್ ದ ಬಸ್ ವರ್ಡ್ ಆ್ಯಂಡ್ ಆ್ಯಸ್ ಆಲ್ವೇಸ್ ಕರ್ನಾಟಕ ಶುಡ್ ಆ್ಯಂಡ್ ವಿಲ್ ಲೀಡ್ ದ ವೇ ಫಾರ್ ದ ನೇಷನ್ ಇನ್ AI. ಸೊ ಇಲ್ಲಿ ಸಾಕಷ್ಟು ಚರ್ಚೆಗಳಾಗ್ತವೆ, ಪಾಲಿಸಿ ಡಿಸಿಷನ್ಸ್ ಆಗುತ್ತೆ, ಮತ್ತು ಒಂದು ನೀಲಿ ನಕ್ಷೆ ಕೂಡ ನಾವು ಮಾಡ್ತೀವಿ, ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ನಮ್ಮ ರಾಷ್ಟ್ರಕ್ಕೂ ಕೂಡ. ಇದರಲ್ಲಿ ನಮಗೆ ಭಾಳ ಪ್ರಮುಖವಾದಂಥ ಅಂಶಗಳೇನೆಂದರೆ ಜರ್ಮನಿಯ ಎಂಬೆಡೆಡ್ ವರ್ಲ್ಡ್ ಅವರು ಕೂಡ ಇಲ್ಲಿಗೆ ಕೋಲೊಕೇಟ್ ಆಗ್ತಾ ಇದ್ದಾರೆ. ನಮ್ಮ ಫ್ರಾನ್ಸಿನ ವಿವಾಟೆಕ್ ಅವರು ಕೂಡ ಕೋಲೊಕೇಟ್ ಆಗ್ತಾ ಇದ್ದಾರೆ. ಮತ್ತು ಚೇಂಜ್ ನೌ ಏನು ಸಸ್ಟೈನಬಿಲಿಟಿನಲ್ಲಿ ಅವ್ರ ಫೋಕಸ್ ಇದೆ, ಅವರು ಕೂಡ ನಮ್ಮ ಜೊತೆ ಸಹಭಾಗಿತ್ವವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಮುಂಚೆ ಯಾವತ್ತೂ ಕೂಡ ನಮ್ಮ ರಾಷ್ಟ್ರದಲ್ಲಿ ಆಗಿಲ್ಲ. ಇದು ಮೊದಲನೇ ಬಾರಿಗೆ ನಾವು ಇಲ್ಲಿ ನಮ್ಮ ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಭಾಳ ವಿಭಿನ್ನವಾಗಿ ನಾವು ಹೋದ ಬಾರಿ ಫ್ಯೂಚರ್ ಮೇಕರ್ಸ್ ಅಂತ ಒಂದು ಮಾಡಿದ್ವಿ, ಟು ಎನ್ಕರೇಜ್ ಅವರ್ ಯಂಗ್ ಆಂಟ್ರಪ್ರಿನರ್ಸ್, our technocrats, our disruptors, our innovators. Close to around 12 to 13,000 people, youngsters participated in that. So ಅದೇ ನಿಟ್ಟಿನಲ್ಲಿ ಈ ವರ್ಷನೂ ಕೂಡ ಅವರ್ ಫೋಕಸ್ is going to be heavily on newer innovations and inventions in the future makers conclave. And in lieu of that, keeping that in mind, today we have announced the Innoverse Foundation also. So Innoverse Foundation is an initiative by the department which is set to position the state as a global deep tech capital. Innoverse Foundation will act as a catalyst, mentoring successful revenue generating deep tech startups to evolve from good product market fit to industry dominance. So ಈ ಫೌಂಡೇಶನ್ ಇಂದ ನಾವು ಡೀಪ್ ಟೆಕ್ ನವೋದ್ಯಮಗಳಿಗೆ ಹೇಗೆ ನಾವು ಪ್ರೋತ್ಸಾಹ ನೀಡಬಹುದು, ಹೇಗೆ ಅವರಿಗೆ ಗ್ಲೋಬಲ್ ಮಾರ್ಕೆಟ್ ಆಕ್ಸೆಸ್ ಕೊಡ್ಬೋದು, ಮತ್ತು ಅವರ ಆವಿಷ್ಕಾರಗಳನ್ನು ನಾವು ಯಾವ ರೀತಿ ಸರ್ಕಾರದಲ್ಲಿ ಕೂಡ ಬಳಸ್ಕೋಬೋದು ಅಂತ ನಾವು ನೋಡ್ತೀವಿ. ಇಟ್ಸ್ PPP ಮಾಡೆಲಲ್ಲಿ ಆಗ್ತಾ ಇರೋದು. ಇದನ್ನು ಕೂಡ ಮೊದಲನೇ ಬಾರಿಗೆ ದೇಶದಲ್ಲಿ ಆಗ್ತಾ ಇರೋದು. ಆಮೇಲೆ ಫಸ್ಟ್ ಕೊಹಾರ್ಟ್ನ ನಾವು ಇವತ್ತು ರಿಲೀಸ್ ಮಾಡಿದ್ದೇವೆ ನಾವು. ಅದ್ರ ಜೊತೆಗೆ ತಮಗೆ ನೆನಪಿದ್ರೆ ಕೆಲವು ತಿಂಗಳ ಹಿಂದೆ ನಾನು ತಮ್ಮ ಮುಂದೆ ಬಂದು ಮುಂದಿನ 10 ವರ್ಷ, the next 10 years, Government of Karnataka will be concentrating on deep tech. We announced the deep tech decade and we announced Elevate Next. Elevate ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿದೆ. ಅಪ್ ಟು 50 lakh rupees ನಾವು ಗ್ರಾಂಟ್ ಕೊಡ್ತೀವಿ. Elevate Next ಅಲ್ಲಿ we are focusing only on deep tech and we are doubling the grant to up to 1 crore. And when we called for applications in January, we had more than 983 applications. So the difference between Elevate and Elevate Next is just not the concentration on deep tech. Elevate nali only Karnataka based startups can apply. But in Elevate Next, any startup from India can apply. Adre, if you want my grant, if you want that 1 crore, you have to register in Karnataka. ನೀವು ಕಲಬುರಗಿ ಎಲ್ಲನ ಮಾಡಿ, ಬೆಂಗಳೂರಲ್ಲನ ಮಾಡಿ, but you have to register here. So for the first time in India, we have narrowed down on 33 deep tech startups who have potential and we distributed 33 crores today. ಮಾನ್ಯ ಮುಖ್ಯಮಂತ್ರಿಗಳು, we had a photo opportunity there. 33 startups ನಲ್ಲಿ 24 are from Bangalore, 1 from Hoskote, 1 from Udupi, 1 from Bidar, 1 from Hubli, 5 are from outside state, Delhi, Maharashtra and Telangana. ಸೊ ಈ ಭಾಳ ಸಂತೋಷ ಏನಪ್ಪ ಅಂದರೆ
Out of these 33, 12 of them are women-led startups. And minimum grant they are getting is 85 lakhs, maximum they are getting is 1 crore. So no other state in the country has funded over 1,250 startups across sectors. So that is something that we are very keen on doing. And also ಇವತ್ತು ನಮ್ಮ ಇಂಡಿಯನ್ ವೆಂಚರ್ ಕ್ಯಾಪಿಟಲ್ ಅಸೋಸಿಯೇಷನ್ ಇಂದ ಒಂದು ಸಲಹೆ ಬಂದಿದೆ. ಡೀಪ್ ಟೆಕ್ಕನ್ನು ನಾವು ಬೆಳೆಸಬೇಕು ಅಂದರೆ ಒಂದು ವರ್ಕಿಂಗ್ ಗ್ರೂಪ್ ಮಾಡ್ಕೊಳ್ಳಿಕ್ಕೆ, ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ಒಂದು ವರ್ಕಿಂಗ್ ಗ್ರೂಪ್ ಅಥವಾ ವಿಷನ್ ಗ್ರೂಪ್ ಥರ ಒಂದು ಬರೀ ಡೀಪ್ ಟೆಕ್ಕಿಗೆ ನಾವು ಮಾಡ್ತಾ ಇದ್ದೀವಿ, ವಿಚ್ ವಿಲ್ ಬಿ ಲೆಡ್ ಬೈ ದಮ್. So that is a very important aspect for the future of technology in Karnataka. And one more program that we have launched today is MIST. MIST is Museum of Innovation, Startup and Technology. ನಮ್ಮದು NGF ಎಲ್ಲಿ ನಮ್ಮದು ಫ್ಯಾಕ್ಟ್ರಿ ಇತ್ತು, ಅದು ಸದ್ಬಳಕೆ ಆಗ್ತಾ ಇರಲಿಲ್ಲ, ಹಾಳು ಬಿದ್ದಿತ್ತು. ಸೊ ಅದರಲ್ಲಿ ನಾವು ಇವತ್ತು ಈ ಮ್ಯೂಸಿಯಂ ಮಾಡ್ತಾ ಇದ್ದೀವಿ. ದಿಸ್ ವಿಲ್ ಬಿ ಇಂಡಿಯಾಸ್ ಫಸ್ಟ್ ಇನೋವೇಷನ್ ಸ್ಟಾರ್ಟಪ್ ಆ್ಯಂಡ್ ಟೆಕ್ನಾಲಜಿ ಮ್ಯೂಸಿಯಂ. ಇಟ್ ವಿಲ್ ಗೋ ಅಪ್ ಟು ಅರೌಂಡ್ 300 crores. ಇದೂ ಕೂಡ PPP ಮಾಡೆಲ್ನಲ್ಲಿದೆ. ಆಮೇಲೆ ಇವರು ಆರ್ಕಿಟೆಕ್ಟ್ಸ್ ಯಾರಿದ್ದಾರೆ, ದೇ ಹ್ಯಾವ್ ಬೀನ್ ರೇಟೆಡ್ ಆಸ್ ಲಾಸ್ಟ್ 2026 ಟೈಮ್ ಮ್ಯಾಗಝೀನ್ದು ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಆರ್ಕಿಟೆಕ್ಟ್ಸ್. ಹ್ಯಾನಿಗನ್ ಪೆಂಗ್. ಈಜಿಪ್ಟ್ನಲ್ಲಿ ಗ್ರ್ಯಾಂಡ್ ಮ್ಯೂಸಿಯಮ್ ಕೂಡ ಅವರೇ ಮಾಡಿರೋದು. ಇವತ್ತು ಭಾಳ ಪಾರದರ್ಶಕವಾಗಿ ಒಂದು ಏನು ಕನ್ಸಲ್ಟೇಷನ್ ಮುಖಾಂತರ, ಎಕ್ಸ್ಪರ್ಟ್ಸ್ ಮುಖಾಂತರ ಅವರಿಗೆ ನಾವು ಆನ್ಬೋರ್ಡ್ ಮಾಡಿದ್ದೀವಿ ಈಗ ಹೋದ ವಾರ. ಅದನ್ನು ಕೂಡ ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ. ಸೊ ಈ 3 ದೊಡ್ಡ ಅನೌನ್ಸ್ಮೆಂಟ್ ಕೂಡ ಆಗಿವೆ. ಅದು ಹೊರತುಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಗೌರ್ಮೆಂಟ್ ಫಸ್ಟ್ ಅಂತ ಒಂದು ಪಾಲಿಸಿ ಕೂಡ ತರಬೇಕು ಅಂತ ಈಗ ಆದೇಶ ನೀಡಿದ್ದಾರೆ. ಎಲ್ಲಿ ನಮ್ಮ ಗೌರ್ಮೆಂಟಲ್ಲಿರುವಂಥ ಅವೈಲೇಬಲ್ ಡೇಟಾ ಸೆಟ್ಸ್ ಅಥವಾ ಪಬ್ಲಿಕ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಅದು ನವೋದ್ಯಮಗಳಿರ್ಬೋದು, ಕಾರ್ಪೊರೇಟ್ಸಿಗಿರ್ಬೋದು, ಅದನ್ನು ಒಂದು ರೆಗ್ಯುಲೇಟರಿ ಸ್ಯಾಂಡ್ ಬಾಕ್ಸ್ ಎನ್ವೈರ್ಮೆಂಟ್ನಲ್ಲಿ ಅವರಿಗೆ ಲಭ್ಯ ಮಾಡಿ, ಅವರಿಗೆ ವಿನೂತನವಾದಂಥ ಸೊಲ್ಯೂಷನ್ಸನ್ನು ಅಥವಾ ಯಾವುದಾದ್ರೂ ಪರಿಹಾರಗಳನ್ನು ಕಂಡ್ಕೋಬೋದಾ ಅಂತ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಬೇಸಿಕ್ಲಿ ಗೌರ್ಮೆಂಟ್ ವಿಲ್ ಬಿಕಮ್ ದ ಫಸ್ಟ್ client for startups if they have solutions using our government databases. And ಭಾಳಷ್ಟು ಜನ ಕುತೂಹಲದಿಂದ ಕೇಳ್ತಾ ಇದ್ದಾರೆ, AI ಯೂನಿವರ್ಸಿಟಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ ಏನು ಅಂತ. AI ಯೂನಿವರ್ಸಿಟಿ ಆಲ್ಸೋ ಹ್ಯಾಸ್ ಬೀನ್ ಡಿಸ್ಕಸ್ಡ್. ವಿ ವಿಲ್ ಬಿ ಎನ್ಶೋರಿಂಗ್ ದ್ಯಾಟ್ ಈ AI ಯೂನಿವರ್ಸಿಟಿನಲ್ಲಿ ನಾವು ಖಾಸಗಿ ಕಂಪನಿಗಳ ಜೊತೆ, ಥಿಂಕ್ ಟ್ಯಾಂಕ್ಸ್ ಜೊತೆ ಅವ್ರ ಸಮಾಲೋಚನೆ ಮಾಡಿ ಅವ್ರ ಸಹಭಾಗಿತ್ವದಲ್ಲಿ ವಿ ವಿಲ್ ಬಿ ಕಮಿಂಗ್ ಅಪ್ ವಿತ್ ಸ್ಟೇಟ್ ಆಫ್ ದಿ ಆರ್ಟ್ ಫಿಜಿಟಲ್, ಅಂದರೆ ಡಿಜಿಟಲ್ ಆ್ಯಂಡ್ ಫಿಸಿಕಲ್ ಯೂನಿವರ್ಸಿಟಿ ಫಾರ್ ಸ್ಕಿಲ್ಲಿಂಗ್, ಅಪ್ಸ್ಕಿಲ್ಲಿಂಗ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಫಾರ್ ಇನ್ಕ್ಯುಬೇಷನ್, ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಟು ಎನ್ಶೋರ್ ದ್ಯಾಟ್ ಗ್ಲೋಬಲ್ ಕೊಲಾಬ್ರೇಷನ್ಸ್ ಆಲ್ಸೋ ಹ್ಯಾಪನ್. ಈಗ AI ಏನಿದೆ ಇವಾಗ ಭಾಳ ಚಿಕ್ಕ ಮಟ್ಟದಲ್ಲಿ ಪ್ರೊಸೆಸಸನ್ನು ಡಿಸ್ರಪ್ಟ್ ಮಾಡ್ತಾ ಇದೆ. ಬಟ್ ಈ ಪ್ರೊಸೆಸಸ್ಸು ಬೇರೆ ಸೆಕ್ಟರ್ಸಿಗೂ ಬರುತ್ತೆ. ಹೆಲ್ತ್ ಸೆಕ್ಟರಿಗೆ ಬರ್ತದೆ, ಮೆಡಿಕಲ್ ಸೆಕ್ಟರಿಗೆ ಬರ್ತದೆ, ಗವರ್ನೆನ್ಸಿಗೆ ಬರುತ್ತೆ, ಸ್ಪೇಸಲ್ಲಿ ಬರುತ್ತೆ, ಏರೋಸ್ಪೇಸಲ್ಲಿ ಬರುತ್ತೆ, ಬಯೋಟೆಕ್ನಾಲಜಿನಲ್ಲಿ ಬರುತ್ತೆ. ಸೊ ಹಾಗಾಗಿ ಎಲ್ಲ ವಲಯದಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಬಳಸಬೇಕು ಅಂದರೆ ಅದಕ್ಕೆ ಫ್ಯಾಕಲ್ಟಿ ಬೇಕು, ಅದಕ್ಕೆ ತರಬೇತಿ ಬೇಕು, ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ ಸೆಟ್ಸ್ ಏನಿದೆ, ಮತ್ತು ಒಂದು ವಾತಾವರಣ ಬೆಳೆಸಬೇಕಾಗ್ತದೆ. ನಾವು ಯಾವ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸನ್ನು ನಾವು ಹಿಂದೆ ಹಲವಾರು ದಶಕಗಳ ಹಿಂದೆ ನಾವು ಮಾಡಿ ಇವತ್ತು ಒಂದು ಹೆಮ್ಮರವಾಗಿ ಬೆಳೆದಿದೆ, ಅದೇ ನಿಟ್ಟಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಗೋಸ್ಕರ ಈ ಒಂದು ಯೂನಿವರ್ಸಿಟಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಸೂಚನೆ ನೀಡಿದ್ದಾರೆ. ಅದನ್ನು ಕೂಡ ಮಾನ್ಯ ಕ್ರಿಸ್ ಅವರು ಕೂಡ ಅವ್ರ ಸಲಹೆಯನ್ನು ನೀಡಿದ್ದಾರೆ, ಕಿರಣ್ ಮಜುಮ್ದಾರ್ ಅವ್ರ ಸಲಹೆ ನೀಡಿದ್ದಾರೆ. ಬಹುಶಃ ಇನ್ನು ಒಂದು 15-20 ದಿನದಲ್ಲಿ ಅದು ಒಂದು ರೂಪರೇಷೆ ಹಾಕಿ ತಮ್ಮ ಮುಂದೆ ನಾವು ಬರ್ತೇವೆ. ಸೊ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲಾರ್ದೆ ಈ 4-5 ಘೋಷಣೆಗಳನ್ನು ನಾವು ಇವತ್ತು ಬ್ಯಾಂಗ್ಳೂರ್ ಟೆಕ್ ಸಮಿಟ್ಟಿನ ಬ್ರೇಕ್ಫಾಸ್ಟ್ ವಿತ್ CEO ಮೀಟ್ನಲ್ಲಿ ನಾವು ಮಾಡಿದ್ದೇವೆ. ಎಂದಿನಂತೆ ನಿಮ್ಮ ಸಹಕಾರವನ್ನು ನಾನು ಕೋರ್ತಾ ಇದ್ದೇನೆ. ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಕಳೆದ 3 ವರ್ಷದಲ್ಲಿ ನಮ್ಮ ಸರ್ಕಾರ ಬಂದಾಗಿಂದ ತಾವು ಭಾಳ ಅತ್ಯುತ್ತಮವಾಗಿ ತಾವು ಸಹಕಾರವನ್ನು ನೀಡ್ತಾ ಇದ್ದೀರಾ ನಮ್ಮ ಇಲಾಖೆಗೆ. ನಿಮ್ಮದು ಸಹಕಾರ ಇಲ್ಲದೆ ಇದು ಯಶಸ್ಸು ಕಾಣೋಕ್ಕಾಗೋದಿಲ್ಲ. ಯಾಕಂದರೆ ಭಾಳ ಕಷ್ಟಪಟ್ಟು ಇವತ್ತು ಎಲ್ಲ ದೇಶ ವಿದೇಶದಿಂದ
ನಾವು ಸಹಭಾಗಿತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಹತ್ರ ಆಚಾರ ಇದೆ, ವಿಚಾರ ಇದೆ, ಪ್ರಚಾರ ಇಲ್ಲ. ಸೊ ಪ್ರಚಾರಕ್ಕೆ ತಾವು ದಯವಿಟ್ಟು ಸಹಕಾರ ನೀಡಿದ್ದೀರಾ, ಇಲ್ಲ ಅಂತಿಲ್ಲ. ಈ ಸರಿನೂ ಕೂಡ ತಮ್ಮ ಸಹಕಾರವನ್ನು ಕೋರಲಿಕ್ಕೆ ತಮ್ಮ ಮುಂದೆ ನಾವು ಬಂದಿದ್ದೇವೆ. ಸೊ ಇಷ್ಟನ್ನು ಹೇಳ್ತಾ ಮುಂದೆ ಈ ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಬಗ್ಗೆ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ರಾಜಕೀಯ ಹೊರತುಪಡಿಸಿ ಪ್ರಶ್ನೆಗಳಿದ್ದರೆ ಇಲ್ಲಿ ಕ್ರಿಸ್ ಅವರಿದ್ದಾರೆ, ನಾಯ್ಡುಜಿ ಅವರಿದ್ದಾರೆ, ನಮ್ಮ STPI ಡೈರೆಕ್ಟ್ ಮಾದೇಶ್ ಅವರಿದ್ದಾರೆ. ಅದನ್ನು ನಾವು ವಿಲ್ ಓಪನ್ ದ ಹೌಸ್ ಫಾರ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಫಾರ್ ಡಿಪಾರ್ಟ್ಮೆಂಟ್. ಅದಾದಮೇಲೆ ತಾವು ರಾಜಕೀಯ ಮಾತಾಡಬೇಕಾದ್ರೆ ಶರತ್ ಅವರಿದ್ದಾರೆ ಇಲ್ಲೇ, ಹಿ ವಿಲ್ ಬ್ರೀಫ್ ಆನ್ ಪಾಲಿಟಿಕ್ಸ್ ಲೇಟರ್. ಥ್ಯಾಂಕ್ ಯು. ಎಂದಿನಂತೆ ತಮ್ಮ ಸಹಕಾರ ಇರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.